ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಆಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನಿಲ್ಲಿ ಸಂಗೀತ ಅವ್ರ ಮನೆಗೆ ಬಂದಿರೋ ಖುಷಿಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಂಡಿರ್ತಾರೆ. ಸಖತ್ ಖುಷಿಯಾಗಿರುತ್ತೆ ಅವ್ರಿಗಂತೂ. ಸೊ ಅಷ್ಟರಲ್ಲೇ ಭೂಮಿ ಮಾತ್ರ ಮಾತಾಡಿಸ್ತಾನೆ ಇರಲ್ಲ, ಹಾಗಾಗ್ಬಿಟ್ಟಿರುತ್ತೆ. ಅವಳಿಗೆ ಅಜಿತ್ ಎಲ್ಲಿ ಬೈದ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಮಾತಾಡ್ಸಲ್ಲ, ಸುಮ್ಮನೆ ನಿಂತಿರ್ತಾಳೆ ಮಾತಾಡಿಸ್ದಂಗೆ. ಎಷ್ಟೊಂದು ಜನ ಎಲ್ಲ ಖುಷಿಯಿಂದ ವೆಲ್ಕಮ್ ಮಾಡ್ಕೋತಾರೆ, ಆದರೂ ಕೂಡ ಭೂಮಿ ಮಾತ್ರ ಮಾತಾಡ್ದಂಗೆ ಸೈಲೆಂಟಾಗಿ ನಿಂತಿರ್ತಾಳೆ. ಇನ್ನು ಬಾ ಒಳಗಡೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಸುಸ್ವಾಗತ ಅಂತ ಹೇಳ್ಬಿಟ್ಟು ರಂಗೋಲಿ ಕೂಡ ಬಿಡಿಸಿರ್ತಾರೆ. ಸೊ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿಯಾಗಿ ಬೊಕ್ಕೆಗಳನ್ನೆಲ್ಲ ಕೊಟ್ಟು ಖುಷಿಪಡಿಸಿ ಅವಳಿಗೆ ಎಲ್ಲ ಮಾಡಿ ಕೂಡ ವೆಲ್ಕಮ್ ಮಾಡಿರ್ತಾರೆ. ಒಂದು ಮನೆ ಮಗಳಿಗೆ ಈ ರೀತಿ ಆರೈಕೆ ಮಾಡ್ತಾರೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ಈ ರೀತಿ ಆರೈಕೆ ಬೇಕು ಮನೆ ಮಗಳಿಗೆ ಅಂತಂದರೆ ಅದು 7 ಜನ್ಮದಲ್ಲಿ ಪುಣ್ಯ ಮಾಡಬೇಕಂತ ಅನಿಸುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಈ ಆರೈಕೆ ಸಿಗೋದು ಕಷ್ಟ ಸಿಗುತ್ತೆ. ಕೆಲವರು ಅದೃಷ್ಟ ಮಾಡಿರ್ತಾರೆ, ಕೆಲವರು ಆಗೋದಿಲ್ಲ, ಅವ್ರಿಗೆ ಈ ಅದೃಷ್ಟನೇ ಸಿಗೋದಿಲ್ಲ. ಸೊ ಇನ್ನೇನು ಎಷ್ಟು ಪ್ರೀತಿಯಿಂದ ಅವರಮ್ಮ ಮುದ್ದಾಡಿಕೊಂಡು ಮಗಳನ್ನ ಹೇಗಿದೆಯಾ ಅಂತೆಲ್ಲ ಕನ್ವಿನ್ಸ್ ಮಾಡಿ ಮಾತಾಡಿ ತುಂಬ ಚೆನ್ನಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನು ಎಲ್ಲ ಆದಮೇಲೆ ಈಗ ಒಂದು ಕೇಕ್ ಕಟ್ ಮಾಡಬೇಕು, ಯಾಕೆಂದರೆ ಬಂದಿದ್ದಾರಲ್ವ ಮನೆಗೆ ಖುಷಿಯಿಂದ. ಸೊ ಹಾಗಾಗಿ ಈಗ ಕೇಕ್ನ ಕಟ್ ಮಾಡಬೇಕು ಅಂತೇಳಿ ಒಳಗಡೆ ಕರ್ಕೊಂಡೋಗಿ ನೋಡಿದ ತಕ್ಷಣವೇ ಇದೆಲ್ಲ ಏನು ರೀ, ನಂದೇನು ಬರ್ತಡೇನಾ ಇಲ್ಲಾಂದರೆ ಏನು ಫಂಕ್ಷನ್ ಇದೆ ಅಂತೇಳಿ ಈ ರೀತಿ ಎಲ್ಲ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಸಂಗೀತ. ಸೊ ಹಂಗೆ ಕೇಳಿದ ತಕ್ಷಣವೇ ಏನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೀನು ಸೊಸೆದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅಷ್ಟರಲ್ಲೇ ಪಲ್ಲವಿ ಬಂದುಬಿಟ್ಟು ಕುಂಬಳಕಾಯಿ ತೊಗೊಂಡು ನೀವುಳಿಸ್ಬಿಟ್ಟು ಸಂಗೀತಮ್ಮನಿಗೆ ಹೊಡಿತಾರೆ ಕುಂಬಳಕಾಯಿನ. ಸೊ ಹೊಡೆದಾದ್ಮೇಲೆ ಇನ್ನು ಒಳಗಡೆ ಹೋಗಿ ಎಲ್ಲ ಕೇಕ್ ಅರೇಂಜ್ಮೆಂಟ್ ಮಾಡಿರ್ತಾಳೆ ಭೂಮಿ. ಅದನ್ನು ನೋಡಿ ತುಂಬಾ ಶಾಕ್ ಆಗುತ್ತೆ ಸಂಗೀತನಿಗೆ. ಮನೆ ಮಗಳು ಸ್ವಾಗತ ಸಂಗೀತ ಅಂತೇಳ್ಬಿಟ್ಟು ಮನೆಗೆ ಸ್ವಾಗತ ಸಂಗೀತ ಅಂತ ಬರೆಸಿರ್ತಾರೆ ಕೇಕ್ ಮೇಲೆ. ಅದನ್ನು ನೋಡಿ ತುಂಬಾ ಅವಳಿಗೆ ಖುಷಿಯಾಗ್ಬಿಟ್ಟಿರುತ್ತೆ. ಇದೆಲ್ಲ ಯಾರು ಮಾಡಿದ್ದು ಅಂದರೆ ಭೂಮಿ ನಿನ್ನ ಸೊಸೆನೇ ಅಂತೇಳ್ಬಿಟ್ಟು ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಕೇಕ್ ಕಟ್ ಮಾಡ್ತಾಳೆ ಸಂಗೀತ. ಕೇಕ್ ಕಟ್ ಮಾಡಿಬಿಟ್ಟು ತುಂಬಾ ಗ್ರ್ಯಾಂಡಾಗೆ ಒಂಥರ ಫಂಕ್ಷನ್ ಥರ ಮಾಡಿಬಿಡ್ತಾರೆ. ಅದೆಲ್ಲ ಆಗುತ್ತೆ. ಒಬ್ರಿಗೊಬ್ರಿಗೆ ಕಟ್ ಮಾಡಿಸಿ ಫಸ್ಟು ಅವ್ರ ಹಸ್ಬೆಂಡ್ಗೆ ತಿನ್ನಿಸ್ತಾಳೆ, ಮತ್ತು ಮಗನಿಗೆ ತಿನ್ನಿಸ್ತಾಳೆ. ಎಲ್ಲರಿಗೂ ಒಂದು ಕಡೆಯಿಂದನೂ ಎಲ್ಲರಿಗೂ ಕೇಕ್ ಕಟ್ ಮಾಡಿಸಿ ತಿನ್ನಿಸ್ತಾಳೆ. ಅವ್ರ ಅಣ್ಣನ ತಮ್ಮನಿಗೆ ಶ್ರವಣಂಗೆ. ಸೊ ಈ ರೀತಿ ಎಲ್ಲರೂ ಮಾಡ್ತಾರೆ. ಇನ್ನು ಅದಾದಮೇಲೆ ಫೈನಲಿ ಇನ್ನೆಲ್ಲ ಆಯ್ತಲ್ವ. ಈಗ ಭೂಮಿ ಏನು ಮಾಡ್ತಾಳೆ ಅಂದರೆ ಈ ಟೈಮಲ್ಲಿ ಅತ್ತೆ ನೀವು ಸುಸ್ತಾಗಿದ್ದೀರಾ, ಫಸ್ಟು ರೆಸ್ಟ್ ಮಾಡಿ, ನಿಮಗೆ ನಾನು ಜ್ಯೂಸ್ ತೊಗೊಂಡು ಬರ್ತೀನಿ, ನಿಮ್ಮ ಫೇವ್ರೇಟ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಂಗಂದ ತಕ್ಷಣ ಒಂದು ಶಾಕ್ ವಿಷಯ ಇಲ್ಲಿ ಏನು ಗೊತ್ತಾ, ನೀನು ಯಾರು ಅಂತ ಕೇಳ್ತಾಳೆ ಸಂಗೀತಮ್ಮ. ಹಂಗಂದ ತಕ್ಷಣ ಅಲ್ಲಿರೋರೆಲ್ಲ ಫುಲ್ಲು ಶಾಕು, ಯಾರು ನೀನು ನನಗೆ ಜ್ಯೂಸ್ ಮಾಡ್ಕೊಂಡು ತಂದು ಕೊಡೋಕ್ಕೆ ಅಂದಾಗ. ಸೊ ಇಲ್ಲಿ ಅಜಿತ್ ಅಂತೂ ತುಂಬಾ ಶಾಕು. ಇಲ್ಲೊಂದು ಕಡೆ ದೇವೇನಿಗೂ ಅಂಜುಗೆ ಮಾತ್ರ ತುಂಬಾ ಖುಷಿ. ಸೊ ಮೆಮೊರಿ ಲಾಸ್ ಆಗಿದೆ ಅದಕ್ಕೆ ಹಿಂಗೆ ಕೇಳ್ತಿದ್ದಾರೆ ಅಂತ. ಸತ್ಯಣ್ಣ ಅಂತೂ ತುಂಬಾ ಫೀಲ್ ಮಾಡ್ಕೊತಾನೆ, ಓ ಸಂಗೀತಮ್ಮನ ಮೆಮೊರಿ ಲಾಸ್ ಆಗಿಬಿಟ್ಟಿದೆ, ಹಾಗಾಗಿ ಈ ರೀತಿ ಅಂತಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಸೊ ಅಜ್ಜಿ ಇದ್ಕೊಂಡು ಯಾಕೆ ಸಂಗೀತ ಈ ರೀತಿ ಮಾತಾಡ್ತಿದ್ಯಾ, ಈ ಮನೆ ದೊಡ್ಡ ಸೊಸೆ ಕಣೆ ಅವಳು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಯಾರು ನೀನು ಅಂತ ಮತ್ತೆ ಕೇಳ್ತಾರೆ. ಮಾಮ್ ಇವ್ರಿಗೆ ಮೆಡಿಷನ್ಸ್ ಎಲ್ಲ ಕೊಟ್ಟರಲ್ವ ಹಾಸ್ಪಿಟಲಲ್ಲಿ, ಅದೇನಾದರೂ ತಲೆ ಕೆಟ್ಟು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅಂಜು ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ಅಜಿತ್ ಮಾತ್ರ ತುಂಬಾ ಫೀಲ್ ಮಾಡ್ಕೊಂಡು ಅವ್ರ ಅಮ್ಮ ಹೇಳಿದ್ದಕ್ಕೆ ತುಂಬಾ ಶಾಕ್ ಆಗಿಬಿಟ್ಟಿರುತ್ತೆ. ರಾಮಣ್ಣ ಇದ್ಕೊಂಡು ಯಾಕೆ ಸಂಗೀತ ಈ ರೀತಿ ಮಾತಾಡ್ತಿದ್ಯಾ, ಯಾಕೆ ನೀನು ಮನೆ ಸೊಸೆ ಕಣೆಯವಳು ಅಂತೇಳಿ ರಾಮಣ್ಣ ಹೇಳ್ತಾರೆ. ಸತ್ಯ ಅಷ್ಟೇ, ಯಾಕೆ ಸಂಗೀತಮ್ಮ ಈ ರೀತಿ ಮಾತಾಡ್ತಿದ್ದೀರಾ, ಭೂಮಿ ಅಲ್ವಾ ಅಜಿತ್ ಹೆಂಡ್ತಿ ಅಲ್ವಾ, ಈ ಮನೆ ಸೊಸೆ ಅಲ್ವಾ ಅಂತೇಳಿ ಹೇಳ್ತಾರೆ. ಈ ಮನೆ ಸೊಸೆನಾ, ಯಾರು ಹೇಳಿದ್ದು ಈ ಮನೆ ಸೊಸೆ ಅಂತ ಅಂತೇಳ್ಬಿಟ್ಟು ಮತ್ತೆ ಸಂಗೀತಮ್ಮ ಶಾಕ್ ಕೊಡ್ತಾರೆ. ಸೊ ಒಂದ್ರ ಮೇಲೆ ಒಂದು ಶಾಕ್ ಕೊಡ್ತಲೇ ಇರ್ತಾರೆ ಸಂಗೀತಮ್ಮ. ಈ ಮನೆ ಸೊಸೆನ ಅವಳಾಗಕ್ಕೆ ಯಾಕೆ ಸಾಧ್ಯ, ಹೇಗೆ ಸಾಧ್ಯ, ಯಾರು ಅಂತಲೇ ಗೊತ್ತಿಲ್ಲ ನನಗೆ ಅಂತ ಕೂಡ ಸಂಗೀತಮ್ಮ ಹೇಳ್ತಾರೆ. ಸೊ ಇನ್ನು ಶಾರದಾ ಅಂತೂ ತುಂಬಾ ಕಂಗಾಲಾಗಿರ್ತಾರೆ, ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಕಂಗಾಲಾಗ್ಬಿಟ್ಟಿರ್ತಾರೆ. ಸೊ ಒಂದು ಕಡೆ ಸ್ಮೈಲ್ ಕೂಡ ಕೊಡ್ತಾ ಇರ್ತಾರೆ. ಇನ್ನು ಒಂದು ಶಾಕ್ ಏನು ಗೊತ್ತಾ ವಿಷಯ ಇಲ್ಲಿ, ನೀನು ಯಾರು ಅಂತ ಕೇಳಿದ್ದಕ್ಕೆ ಕಾರಣ ಇದೆ. ಅಂದರೆ ಬಂದ ತಕ್ಷಣ ವೆಲ್ಕಮು ಮಾಡಲಿಲ್ಲ, ಮಾತಾಡಿಸ್ಲಿಲ್ಲ, ಸಂಗೀತಮ್ಮನಿಗೆ ಹಗ್ ಕೂಡ ಮಾಡಲಿಲ್ವಲ್ಲ. ಸೊ ಹಾಗಾಗಿ ಸಂಗೀತಮ್ಮನಿಗೆ ಬೇಜಾರಾಗಿ ನೀನು ಯಾರು ಅಂತ ಕೇಳಿರ್ತಾರೆ.
ಅದಾದಮೇಲೆ ಅತ್ತೆ ಪ್ಲೀಸ್ ಅತ್ತೆ ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಹೋಗಿ ಹಗ್ ಮಾಡ್ಕೊತಾಳೆ. ಮತ್ತೆ ಅವಾಗ ಎಲ್ಲರೂ ಕೂಡ ಖುಷಿ ಪಡ್ತಾರೆ, ದೇವಿಯೇ ಅಂಜು ಬಿಟ್ಟು. ಇವಾಗ ವಿಲಾನ್ ಅಂದರೆ ಅವರೇ ಈ ಮನೆಗಿರೋದು. ಇನ್ನು ಅಶ್ವಿನಿ ಇದ್ಲು, ಅವಳು ಹೊರಟೋದ್ಲು. ಇವ್ರಿಗೆ ಇವಾಗ ಹೊಟ್ಟೆ ಉರಿ ಇವ್ರನ್ನ ನೋಡಿದ್ರೆ. ಮತ್ತು ಈ ಮನೆ ಸೊಸೆಗಿಂತ ನೀನು ಹೆಚ್ಚಿನಾಗಿ ಈ ಮನೆ ಮಗಳಿದ್ದ ಹಾಗೆ ಅಂತೇಳ್ಬಿಟ್ಟು ಸಂಗೀತಮ್ಮ ಮುದ್ದು ಮಾಡ್ತಾರೆ ಸೊಸೆನ. ಯಾಕೆ ನೀನು ನಾನು ಬಂದ ತಕ್ಷಣ ಮಾತಾಡಿಸ್ಲಿಲ್ಲಲ್ಲ ಅಂಥೇಳಿ ಕೇಳಿದಾಗ, ಅದೇನಿಲ್ಲ ಅತ್ತೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೋತಿದ್ರಲ್ವ, ಸೊ ಹಾಗಾಗಿ ಅಂತ ಹೇಳ್ತಾರೆ. ಇನ್ನು ಅದೆಲ್ಲ ಆದಮೇಲೆ ಒಂದು ಕಡೆ ಸಂಗೀತ ಇದ್ಕೊಂಡು ಬೇಜಾರು ಮಾಡ್ಕೊಬೇಡ ನಜ್ಜಿ ಅಂಜು, ಇಬ್ಬರಿಗೂ ಮದುವೆ ನಿಂತೋಗ್ಬಿಡ್ತು ನನ್ನಿಂದ. ನನಗೆ ಹುಷಾರಾಗಿದ್ದಕ್ಕೋಸ್ಕರ ನೀನು ಮದುವೆ ನಿಂತೋಗಿದ್ದು. ನೆಕ್ಸ್ಟು ನಾನು ಹುಷಾರಾಗಿದ್ದೀನಿ, ಈಗ ಮದುವೆ ಮುಂದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಸಂಗೀತಮ್ಮ ಹೇಳ್ತಾರೆ. ನಜ್ಜಿ ಅಂತೂ ಶಾಕ್ ವಿಷಯ ಹೇಳ್ತಾನೆ, ನನಗೆ ಈ ಮದುವೆ ಬೇಡ ಅಂತ ಹೇಳ್ಬಿಡ್ತಾನೆ ಒಂದೇ ಸರಿ. ಹುಚ್ಚಿಡಿತೈತೆ ಅಂಜುಗೂ ದೇವಿಯನಿಗಿಬ್ಬರು ಕೂಡ. ಏನೋ ಹೇಳ್ತಿದ್ಯಾ, ಯಾಕೋ ಮದುವೆ ಬೇಡ ಅಂತ ಸಂಗೀತಮ್ಮ ಕೇಳ್ತಾರೆ. ಅದು ಆಗಲ್ಲಮ್ಮ, ಅದು ಏನು ಗೊತ್ತಾ, ನೀನು ಇವಾಗ ಇನ್ನೂ ಹಾಸ್ಪಿಟ್ಲಿಂದ ಬಂದಿದ್ಯಾ, ನೀನು ಫುಲ್ಲು ಹುಷಾರಾಗಬೇಕು. ಹುಷಾರಾಗ್ಲಮ್ಮ ಫಸ್ಟು, ಆಮೇಲೆ ಮದುವೆ ಅದೆಲ್ಲ ಯೋಚನೆ ಮಾಡಿದ್ರೆ ಆಗುತ್ತೆ ಅಂತ ನೆಗ್ಲೆಕ್ಟಿಂದ ಮಾತಾಡ್ತಾನೆ. ಸೊ ಹಂಗಂತ ಸ್ನೇಹ ಆಗೆಲ್ಲ ಅನ್ಬಾರ್ದು ಕಣೋ ಅಂತ ಸಂಗೀತಮ್ಮ ಹೇಳ್ತಾರೆ. ಅಮ್ಮ ಆಗಲ್ಲಮ್ಮ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಸೊ ನೀನು ಹುಷಾರಾಗು ಫಸ್ಟು, ನೀನು ಕ್ಲಿಯರಾಗಿ ಹುಷಾರಾದ ಮೇಲೆ ನಾನು ಮದುವೆ ಮಾಡ್ಕೋತೀನಿ ಅಂಜುನ ಅಂತ ಕೂಡ ಹೇಳ್ತಾನೆ. ಎಸ್ ಅಲ್ಲ ಅಂಜು, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ಅಂಜುನ ಕೇಳ್ತಾನೆ. ಎಸ್ ಅಂತ ಅವಳು ಕೂಡ ತಲೆ ಗುಂಕುಸ್ತಾಳೆ. ದೇವೇನಿ ಕೂಡ ಅದೇ ಅಂತಾಳೆ, ನನಗೂ ಹಾಗೆ ಹೇಳ್ಬೇಕಿತ್ತು, ಸೊ ನೀನೇ ಹೇಳ್ದೆ, ನನ್ನ ಅಳಿನ ಪರನೇ ನಾನು ಅಂತ ಕೂಡ ಹಂಗೆ ನಾಟಕದಲ್ಲಿ ಮಾತಾಡ್ತಾರೆ. ಸೊ ಅದೆಲ್ಲ ಆದಮೇಲೆ ಜ್ಯೂಸ್ ತರಬೇಕು ಅಂತ ಹೇಳ್ಬಿಟ್ಟು ಭೂಮಿ ಹೋಗ್ತಾಳೆ ಸಡನ್ನಾಗಿ. ಅವಳು ಕಾಲು ಬೇರೆ ಹೇಟಾಗಿರುತ್ತಲ್ವ, ಗ್ಲಾಸ್ ಚುಚ್ಚಿಬಿಟ್ಟು ಅಜಿತನ ಮೇಲೆ ಬೀಳ್ತಾರೆ. ಹಂಗೆ ಇಟ್ಕೊಂಡು ಒಂದು ಇಲ್ಲಿ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ, ಇಬ್ರಿಗೂ ರೊಮ್ಯಾನ್ಸ್ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ಅಂಜು ದೇವೇನಿ ಮಾತ್ರ ಹುರ್ಕೋತಾ ಇರ್ತಾರೆ, ಅವರಿಬ್ಬರು ಮನೆ ಬಿಟ್ಟು ತೊಲಗಿದ್ಲು ಅನ್ನೋಷ್ಟರಲ್ಲಿ ಮತ್ತೆ ಬಂದ್ಲು ಅಂತ ಹೇಳಿಬಿಟ್ಟು. ಇನ್ನು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಿಂತಿರೋದನ್ನ ಸತ್ಯಣ್ಣನೇ ನೋಡಿ ತುಂಬ ಖುಷಿ ಪಡೋದು. ಮನೆಯವರೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಏನೈತೆ ನಿನಗೆ, ಯಾಕೆ ಈ ರೀತಿ ಬಿದ್ದೆಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ ಸಂಗೀತಮ್ಮ, ಅತ್ತೆ ಅದೇನಿಲ್ಲತ್ತೆ, ಸಣ್ಣದು ಗ್ಲಾಸ್ ತಗಲಿತ್ತು ಕಾಲಿಗೆ, ಸೊ ಹಾಗಾಗಿ ಈ ರೀತಿ ಆಯಿತು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹುಷಾರಾಗಿ ಓಡಾಡಬೇಕಲ್ವ ನೀನು, ಯಾಕೆ ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಂಡು ಆತರ ಪಡ್ತೀಯಾ ಅಂತ ಹೇಳ್ಬಿಟ್ಟು ಸಂಗೀತಮ್ಮ ಬೈತಾರೆ. ನಚ್ಚಿಗೆ ಹೇಳ್ತಾನೆ ಅಜಿತ್ತು, ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡು ಅಂದ ತಕ್ಷಣವೇ ಆಯಿತು ಬ್ರೋ ಅಂತೇಳಿ ಅವ್ನು ಪೇನ್ ಕಿಲ್ಲರ್ ಇಂಜೆಕ್ಷನ್ ತರಕ್ಕೆ ಹೋಗ್ತಾನೆ. ಆಗ ಎದ್ರುಕೊಂಡು ನನಗೆ ಇಂಜೆಕ್ಷನ್ ಬೇಡ ಅಂತ ಮತ್ತೆ ಓಡೋಗ್ಬೇಕಂತ ಹೊಡೋಗ್ತಾಳೆ. ಮತ್ತೆ ಸ್ಲಿಪ್ಪಾಗಿ ಅಜಿತನ ಮೇಲೆ ಬೀಳ್ತಾಳೆ. ಮತ್ತೆ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಅಜ್ಜಿ ನೋಡಿ ತುಂಬಾ ಖುಷಿ ಪಡ್ತಾರೆ ಅದನ್ನು. ಅವರಿಬ್ಬರು ಫುಲ್ಲು ಪ್ರೇಮಲೋಕಕ್ಕೆ ಹೊರಟೋಗ್ಬಿಟ್ಟಿರ್ತಾರೆ ಒಬ್ರಿಗೊಬ್ರು ಹಿಡ್ಕೊಂಡು. ಅದನ್ನು ನೋಡಿ ಶಾರದಾ ಕೂಡ ತುಂಬಾ ಖುಷಿ ಪಡ್ತಾಳೆ. ಸೊ ಅವಳು ಖುಷಿಗೆ ಪಾರೇ ಇರೋದಿಲ್ಲ, ಅಷ್ಟೊಂದು ನಗ್ತಾ ಇರ್ತಾಳೆ ಅವರಿಬ್ಬರು ಕ್ಲೋಸ್ ಆಗಿರೋದು ನೋಡಿ. ಸೊ ಅದೆಲ್ಲ ಆದಮೇಲೆ ಸತ್ಯಣ್ಣ ಇದ್ಕೊಂಡು, ಏನಪ್ಪ ಇದು ಹೇಳ್ತಿ ಬೇಕು ಬೇಕಂತ ಸ್ಲಿಪ್ಪಾಗಿ ಬೀಳೋದಂತೆ, ಗಂಡ ಬೇಕು ಅಂತ ಹೇಳ್ಬಿಟ್ಟು ಹಿಡ್ಕೊಳ್ಳೋದಂತೆ, ಇದನ್ನೆಲ್ಲ ನೋಡಿ ಸಾಕಾಗ್ಬಿಡ್ತಪ್ಪ ನನಗೆ ಅಂತ ಸತ್ಯಣ್ಣ ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ, ಅತ್ತೆ ನನಗೆ ಪ್ಲೀಸ್ ಅತ್ತೆ ಇಂಜೆಕ್ಷನ್ ಬೇಡ ಅತ್ತೆ, ನಂಗೆ ತುಂಬ ನೋವಾಗುತ್ತೆ, ನನಗೆ ಇಂಜೆಕ್ಷನ್ ಅಂದರೆ ತುಂಬಾ ಭಯ ಅಂತ ಭೂಮಿ ಹೇಳ್ತಾಳೆ. ನಚ್ಚಿ ಇಂಜೆಕ್ಷನ್ ತರೋಕೆ ಫಸ್ಟು ಅಂತ ಹೇಳ್ಬಿಟ್ಟು ನಚ್ಚಿಗೆ ಹೇಳ್ತಾಳೆ ಸಂಗೀತಮ್ಮ. ಅತ್ತೆ ಪ್ಲೀಸ್ ಅತ್ತೆ ನಂಗೆ ಭಯ ಆಗುತ್ತತ್ತೆ ಅಂತೇಳಿ ಮತ್ತೆ ಹೋಗೋಕ್ಕೆ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲ ಹಾಗೆಲ್ಲ ಮಾಡೋಂಗಿಲ್ಲ ನೀನು, ನಾನು ಇಂಜೆಕ್ಷನ್ ನೋವಾಗ್ದಂಗೆ ನಿನಗೆ ಮಾಡಿಸ್ತೀನಿ, ಸೊ ನೀನು ಕೂತ್ಕೋ ಹೇಳ್ತೀನಿ ಫಸ್ಟು ಅಂತ ಕುಂಡ್ರಿಸ್ಬಿಡ್ತಾಳೆ. ಮತ್ತು ಅಜಿತನ ಯಾಕೋ ನೀನು ಸುಮ್ಮನೆ ಇನ್ನೂ ನಿಂತಿದೆಯಾ ಕೂತ್ಕೊಳ್ಳೋ ಅಂತೇಳ್ಬಿಟ್ಟು ಅವನು ಕೂಡ ಕುಂಡ್ರಿಸ್ತಾಳೆ. ಸಂಗೀತಮ್ಮ ಕೂಡ ಪಕ್ಕದಲ್ಲಿ ಕೂತ್ಕೋತಾಳೆ. ಈಗ ನೋಡು ನಿನಗೆ ಮಾಡೋದೇ ನೋವಾಗಬಾರ್ದು, ಆ ರೀತಿ ಇಂಜೆಕ್ಷನ್ ಮಾಡಿಸ್ತೀನಿ ಅಂತ ಸಂಗೀತಮ್ಮ ಹೇಳ್ತಾರೆ. ಸೊ ಈಗ ಏನು ಮಾಡಬೇಕು ಗೊತ್ತಾ, ನೀವಿಬ್ಬರು ಒಬ್ರಿಗೊಬ್ರು ಕಣ್ಣು ನೋಡಿಕೊಂಡು, ಫಸ್ಟ್ ಟೈಮ್ ನಿನ್ನ ನೋಡಿದ್ನಲ್ಲ ಆವಾಗ ನನ್ನ ಮಗ ಹೇಗೆ ಪ್ರಪೋಸ್ ಮಾಡಿದ್ದ ಅಂತ ಹೇಳಿ ನಾನು ನೋಡ್ಬೇಕು ಇವಾಗ ಎದುರಿಗೆ, ನೀನು ಇವಾಗ ಪ್ರಪೋಸ್ ಮಾಡಬೇಕು ಅಜಿತು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಸೊ ಹಾಗೆ ಹೇಳಿದ ತಕ್ಷಣ ಅಜಿತ್ ಇದ್ಕೊಂಡು ಇಲ್ಲ ಆಗಲ್ಲ ಅಂತ ಹೇಳಿದಾಗ ಆಣೆ ಮಾಡಿಸ್ಕೊಬಿಡ್ತಾರೆ ಸಂಗೀತಮ್ಮ. ಆಣೆ ಮಾಡಿಸ್ಕೊಂಡಿರೋದಕ್ಕೋಸ್ಕರ ಅವನು ಇಂದ್ಲದೆಲ್ಲ ನೆನಪು ಮಾಡ್ಕೊತಾನೆ. ಅಂದರೆ ಈ ಭೂಮಿ ಬಂದು ಪರಿಚಯ ಆಗಿರೋದು, ಇವನ್ನ ತಳ್ಳಿರೋದು ಒಂದು ಹತ್ರ, ಸೊ ಒಬ್ರಿಗೊಬ್ರು ಮುಖ ನೋಡ್ಕೊಂಡಿರೋದು, ಅದನ್ನೆಲ್ಲ ನೆನಪು ಮಾಡಿಕೊಂಡು ಫಸ್ಟ್ನೇ ದಿನ ಏನು ಅಟ್ರಾಕ್ಷನ್ ಆಗಿತ್ತು ಅವಳ ಮೇಲೆ ಅದನ್ನು ನೆನಪು ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂದರೆ ನೀನು ತುಂಟತನ ನೋಡಿದೆ, ಮತ್ತು ನಿನ್ನ ಒಳ್ಳೆತನನೂ ನೋಡಿದೆ, ನಿನ್ನ ಮುದ್ದಾದ ಮುಖನ ನೋಡಿದೆ, ಮತ್ತು ನಿನ್ನ ಎಲ್ಲ ಒಂದು ಗುಣಗಳನ್ನ ನೋಡಿಬಿಟ್ಟು ಇಷ್ಟ ಆಗಿಬಿಟ್ಟು ಅವತ್ತೇ ನಿನ್ನ ಇಷ್ಟಪಟ್ಬಿಟ್ಟೆ ನಾನು. ಭೂಮಿ ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ ಪ್ಲೀಸ್, ನನ್ನ ಜೊತೆನೇ ಲೈಫ್ ಲಾಂಗ್ ಇದ್ಬಿಡು, ಹಾಗೆಯೇ ನಿನಗೆ ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಸೊ ಅಂತ ಹೇಳಿಬಿಟ್ಟು ಐ ಲವ್ ಯು ಅಂತ ಹೇಳಿಬಿಡ್ತಾನೆ.
ಅದನ್ನು ಭೂಮಿ ರಿಯಲಾಗಿ ಹೇಳ್ತಿದ್ದಾರಾ ಸಾಹೇಬರು ಇಲ್ಲ ಅಂತಂದರೆ ಸುಮ್ಮನೆ ಹೇಳ್ತಿದ್ದಾರೆ ಅನ್ನೋದು ಅವಳಿಗೆ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ. ಸೊ ಇವನು ಮನಸ್ಸಿಂದ ರಿಯಲಾಗಿ ಅದೆಲ್ಲ ಬಂದಿರುತ್ತೆ. ಆದರೆ ಇಲ್ಲಿ ಏನು ಭಿನ್ನಾಭಿಪ್ರಾಯನೋ ಗೊತ್ತಿಲ್ಲ ಅವರಿಬ್ಬರಿಗೆ. ತುಂಬ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ನಾನು ಯಾವಾಗಲೂ ಇದನ್ನ ಹೇಳ್ತಲೇ ಇರ್ತೀನಿ, ಈ ಕನ್ಫ್ಯೂಷನ್ಸ್ಗೆ ಏನು ಕಾರಣ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಅವ್ನು ಹೇಳಿದ್ದಾಯಿತು. ಮನೆಯವರೆಲ್ಲ ತುಂಬಾ ಖುಷಿಪಟ್ಟು ಎಲ್ಲ ಚಪ್ಪಾಳೆ ಹೊಡಿತಾರೆ. ಅವಳಂತೂ ತುಂಬ ಕಣ್ಣೀರು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಸಾಹೇಬರು ಅಂತ ಒಂಥರ ಪಿದಾಗ ಹೋಗ್ಬಿಟ್ಟಿರ್ತಾಳೆ ಅವಳಂತೂ. ಅವ್ನು ಹೇಳೋದಕ್ಕೆ ನಚ್ಚಿ ಒಂದು ಕಡೆ ನಗ್ತಾ ಇರ್ತಾನೆ, ಅಜಿತ್ ಒಂದು ಕಡೆ ಕಣ್ಣೀರು ಹಾಕ್ಕೊಂಡು ಪ್ರಪೋಸ್ ಮಾಡ್ತಲೇ ಇರ್ತಾನೆ ಅವಳಿಗೆ. ಗುಣಗಾನ ಅಂದರೆ ಅವಳ ತುಂಬ ಹೊಗಳ್ತಾ ಇರ್ತಾನೆ. ಸೊ ಶಾರದಮ್ಮನ ನೋಡಿ ಅದನ್ನ ತುಂಬಾ ಖುಷಿ ಪಡ್ತಾರೆ. ಇನ್ನು ಅದೆಲ್ಲ ಆದಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಇನ್ನು ಅವಳು ನಾನು ಹೋಗ್ತೀನಿ ಅಂತ ಹೊರಡ್ತಾಳೆ. ಹಂಗೆ ಹೊರಟ ತಕ್ಷಣ ಸಂಗೀತಮ್ಮ ಬಿಡ್ತಾರಾ, ಏಯ್ ಭೂಮಿ ಕೂತ್ಕೋ ಅಷ್ಟು ಬೇಗ ನೀನು ಹೋಗ್ಬಿಡ್ತೀಯಾ? ಈಗ ನನ್ನ ಮಗ ಇಷ್ಟೊತ್ತು ನಿನಗೆ ಪ್ರಪೋಸ್ ಮಾಡಿ ಆಯಿತು ತಾನೇ, ನೀನು ಕೂತ್ಕೋಬೇಕು ಅಂತೇಳಿ ಮತ್ತೆ ಕುಂಡ್ರಿಸಿ ಎಲ್ಲರೂ ಚಪ್ಪಾಳೆ ತೊಟ್ಟು ಮತ್ತೆ ಇವಾಗ ಈಗ ಅತ್ತಿಗೆ ಹೇಗೆ ಮಾಡಿದ್ರು ಅತ್ತಿಗೆಗೆ ಹೇಗೆ ಅಟ್ರಾಕ್ಷನ್ ಆಯಿತು ಅಂತೇಳ್ಬಿಟ್ಟು ನಚ್ಚಿ ಎತ್ಕೊತಾನೆ. ಮತ್ತೆ ಈಗ ಅತ್ತಿಗೆ ಮಾಡಬೇಕು ಪ್ರಪೋಸ್ ಅಂತ ಹೇಳಿಬಿಟ್ಟು. ಸೊ ಅಜ್ಜಿ ಕೂಡ ಅದೇ ರೀತಿ ಹೇಳ್ತಾರೆ, ನೀ ಸಂಗೀತ ಹಠ ಮಾಡಿದ್ರೆ ಮುಗೀತಲ್ಲ ಭೂಮಿ, ಇವಾಗ ನೀನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸತ್ಯಣ್ಣ ಇದ್ಕೊಂಡು ಭೂಮಿಗೆ ಹೇಳು ನಿನ್ನ ಮನಸ್ಸಲ್ಲಿರೋದಂತ ಸನ್ನೆ ಮಾಡ್ತಾನೆ. ಸೊ ಇವಾಗ ಅವಳು ಹೇಳ್ದಲೇ ಬಿಡ್ತಾಳ, ಅವಳು ಹೇಳಲೇಬೇಕು ಇವಾಗ. ಸೊ ಇನ್ನೇನು ಎಲ್ಲರೂ ಖುಷಿಯಿಂದ ನೋಡ್ತಾ ಇರಬೇಕಾದಾಗ ಭೂಮಿ ಅವನ ಮುಖನೇ ನೋಡ್ತಾ ಇರ್ತಾಳೆ. ನೋಡಿಬಿಟ್ಟು ತುಂಬ ಖುಷಿಯಿಂದ, ಸಾಹೇಬ್ರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಸೊ ಹಾಗಾಗಿ ನಿಮ್ಮನ್ನು ಎಷ್ಟೋ ಸರಿ ನಾನು ಡೈರೆಕ್ಟಾಗಿ ಬಂದು ಹೇಳಬೇಕಂತ ತುಂಬಾ ಆಸೆ ಇತ್ತು. ಸೊ ಆ ಶಕ್ತಿ ಆ ಧೈರ್ಯ ನನಗೆ ಸಾಕಾಗಲಿಲ್ಲ. ಸೊ ನಿಮ್ಮ ಫೋಟೋದ ಮುಂದೆ ನಿಂತ್ಕೊಂಡು ನಾನು ಐ ಲವ್ ಯು ಅಂತ ಬೇಜಾನ್ ಸರಿ ಹೇಳಿಬಿಟ್ಟಿದ್ದೀನಿ. ಮತ್ತು ನಿಮಗೆ ಹೇಳೋಕ್ಕೆ ಅಧಿಕಾರ ಆಗಲಿ ಮತ್ತೊಂದು ನನಗೆ ಧೈರ್ಯ ಆಗಲಿ ಸಾಕಾಗ್ದ. ನಾನೊಂದು ಡೈರಿಲಿ ನಿಮ್ಮ ಒಂದು ಏನೇನು ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆಯೋ, ಯಾವ್ಯಾವ ಥರ ಭಾವನೆಗಳಿದೆಯೋ ಅದೆಲ್ಲ ನಾನು ಒಂದು ಡೈರಿಲಿ ಬರೆದಿದ್ದೀನಿ ಸಾಹೇಬ್ರೆ. ನೀವಂದರೆ ತುಂಬ ಇಷ್ಟ ನನಗೆ ಅಂತ ಹೇಳ್ಬಿಟ್ಟು ಕಣ್ಣು ನೋಡ್ಕೊಂಡು ಹೇಳಿಬಿಡ್ತಾಳೆ. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಈ ಟೈಮಲ್ಲಿ ಸಂಗೀತ ಇದ್ಕೊಂಡು ನಚ್ಚಿಗೆ ಸನ್ನೆ ಮಾಡ್ತಾಳೆ, ಬಂದು ಇಂಜೆಕ್ಷನ್ ಮಾಡಿಬಿಡು ಪಕ್ಕದಲ್ಲಿ, ಅವಳು ಎಕ್ಸ್ಪ್ಲೇನ್ ಮಾಡ್ತಿರೋದ್ರ ಮೇಲೆ ಅದ್ರ ಮೇಲೆ ದಾಸೆ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಚ್ಚಿನ ಕರೀತಾಳೆ. ಸೊ ನಚ್ಚಿ ಆರಾಮಾಗೆ ಬಂದ್ಬಿಟ್ಟು ಇಂಜೆಕ್ಷನ್ ಮಾಡಿಬಿಡ್ತಾನೆ ಅವ್ರ ಅತ್ತಿಗೆಗೆ. ಅವಳಿಗೇನು ನೆನಪೇ ಇರಲ್ಲ, ನೋವು ಅಂತ ಅಂದಿರೋದೆಲ್ಲ ಹೊರಟೋಗ್ಬಿಡುತ್ತೆ ಇವಾಗ. ಸೊ ಇನ್ನೇನು ಅದನ್ನೆಲ್ಲ ಕೇಳಿಸ್ಕೊಂಡು ಅಜಿತ್ತು ತುಂಬಾ ಶಾಕ್ ಆಗ್ತಾನೋ, ಇಲ್ಲಾಂದರೆ ಗೋಳಾಡ್ತಾನೋ, ಇಲ್ಲಾಂದರೆ ಇವಳು ಯಾಕೆ ಈ ರೀತಿ ಮಾತಾಡ್ತಿದ್ದಾಳಂತ ಅನ್ಕೊತಾನೋ, ಇವಳು ಇರೋದೇ ಈಗ ಅನ್ಕೊತಾನೋ, ಇಲ್ಲಾಂದರೆ ಸುಮ್ಮನೆ ಎಲ್ಲರ ಎದುರಿಗೂ ನನಗೆ ಪ್ರಪೋಸ್ ಮಾಡಿದ್ಲು ಅಂತ ಅಂದ್ಕೊಳ್ತಾನೋ, ಅದೆಲ್ಲ ನೋಡಬೇಕು ಅಂತಂದರೆ ವೆಯ್ಟ್ ಮಾಡಬೇಕು ನಾಳೆವರೆಗೂ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ನಾಳೆ ಸಿಗ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ. ಸೊ ನಾಳೆ ಏನಾಗುತ್ತೆ ಅಂತ ಒಂದೇ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಲಕ್ಷ್ಮಕ್ಕ ಬರ್ತಾರೆ. ಲಕ್ಷ್ಮಕ್ಕ ಬಂದುಬಿಟ್ಟು ನೀನು ಬ್ಯಾಗ್ ತೊಗೊಂಡು ಹೋಗೋಕ್ಕೆ ಬಂದೆ ನಾನು, ಇನ್ನೂ ಯಾವಾಗ ಬರ್ತೀಯ ನೀನು ಅಂತ ಹೇಳ್ಬಿಟ್ಟು ಕೇಳಿಬಿಡ್ತಾಳೆ ಸಂಗೀತಮ್ಮನ ಎದುರಿಗೆ. ಹಾಗಿದ್ರೆ ಸಂಗೀತಮ್ಮ ಇವ್ರನ್ನ ಕೇಳ್ತಾನೆ ಅಜಿತನ್ನ, ನಾನು ಇಲ್ಲ ನೀನು ಗಂಡ ಹೆಂಡ್ತಿಬ್ರು ಜಗಳಾಡ್ಕೊಂಡ್ರೇನೋ, ಏನು ನಡೆದಿದೆ ಮನೇಲಿ ಅಂತ ಕೇಳ್ತಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.